22ನೇ ವಯಸ್ಸಿಗೆ ಹುಡುಗ ಕೋಟ್ಯಾಧಿಪತಿಯಾಗಿದ್ದಾನೆ. ಆದರೆ ಆತನ ಸಂಬಳ ಕೇವಲ 15,000 ರೂಪಾಯಿ. 15,000 ಸಂಬಳ, 22ನೇ ವಯಸ್ಸಿಗೆ ಕೋಟ್ಯಾಧಿಪತಿ. ಇದು ರಾಮರಾಜ್ಯ ರಾಕ್ಷಸ ಅನುಕಲ್ಪ್ ಮಿಶ್ರಾ ಲೂಟಿಯ ಕಹಾನಿ. ಇದು ರಾಮರಾಜ್ಯದ ರಾಕ್ಷಸನಾಗಿರುವಂತಹ ಅನುಕಲ್ಪ್ ಮಿಶ್ರಾನ ಲೂಟಿ ಕಹಾನಿ. ರಾಮ ಮಂದಿರದ ಹುಂಡಿ ಲೂಟಿ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ರಾಮನ ಕಾಣಿಕೆಯನ್ನು ಲೂಟಿ ಮಾಡಲಾಗಿದೆ. ಮಿಶ್ರಾ ಬಳಿ ಇತ್ತು ಕೋಟ್ಯಾಂತರ ರೂಪಾಯಿ ಹಣ. ಅನುಕಲ್ಪ್ ಮಿಶ್ರಾ ಅಕ್ರಮ ಆಸ್ತಿ ಕಂಡು ಪೊಲೀಸರೇ ಈಗ ಬೆಚ್ಚಿ ಬಿದ್ದಿದ್ದಾರೆ. 22 ವಯಸ್ಸಿನ ಯುವಕನ ಐಷಾರಾಮಿ ಬದುಕು ಈಗ ತನಿಖೆಗೆ ಒಳಗ. ತಿಂಗಳಿಗೆ 15,000 ರೂಪಾಯಿ ಸಂಬಳ ಪಡಿತಾ ಇದ್ದಂತಹ ಅನುಕಲ್ಪ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಂದಿದ್ದು ಹೆಂಗೆ? ಹಾಗಾದರೆ 22ರ ಯುವಕ ಕೋಟ್ಯಾಧಿಪತಿಯ ಹಾಗಿದ್ದೇಗೆ? ಕದ್ದ ಕಾಣಿಕೆ ಹಣದಲ್ಲೇ ಒಂದು ವೇಳೆ ಏನಾದರೂ ಕೋಟ್ಯಾಧಿಪತಿ ಆದ್ನ ಅನುಕಲ್ಪ್? ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಂಬಳ ಮಾತ್ರ 15,000, ವಯಸ್ಸು 22, ಆದರೆ ಕೋಟ್ಯಾಧಿಪತಿಯಾಗಿದ್ದಾನೆ ಈ ಅನುಕಲ್ಪ್ ಮಿಶ್ರಾ. ರಾಮರಾಜ್ಯ ಅಯೋಧ್ಯೆಯ ರಾಕ್ಷಸನ ಕತೆ ಇದು. ಈ ರಾಕ್ಷಸ ಕೋಟ್ಯಾಧಿಪತಿಯಾಗಿದ್ದ ಹೆಂಗೆ? ರಾಮ ಮಂದಿರದ ಹುಂಡಿಯ ಹಣವನ್ನು ಲೂಟಿ ಹೊಡೆದಂತಹ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ. ರಾಮನ ಕಾಣಿಕೆ ಲೂಟಿಯಾಗಿದೆ. ಮಿಶ್ರಾ ಬಳಿ ಇತ್ತು ಕೋಟಿ ನೋಟಿನ ಕಂತೆಗಳು. ಇದನ್ನು ಕೇಳಿ ಪೊಲೀಸರೇ ಅಕ್ಷರಶಃ ಶಾಕ್ ಆಗಿಬಿಟ್ಟಿದ್ದಾರೆ. ಅನುಕಲ್ಪ್ ಮಿಶ್ರಾ ಅಕ್ರಮ ಆಸ್ತಿಯನ್ನು ಕಂಡು ಅಲ್ಲಿಯ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. 22 ವಯಸ್ಸಿನ ಈ ಯುವಕ ಐಷಾರಾಮಿ ಬದುಕನ್ನು ಹೆಂಗೆ ನಡೆಸ್ತಾ ಇದ್ದಾನೆ ಅನ್ನುವಂತಹ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಬಯಲಾಗಲಿಕ್ಕಿದೆ. ತಿಂಗಳಿಗೆ 15,000 ರೂಪಾಯಿ ಸಂಬಳ ಮಾತ್ರ ಈ ಅನುಕಲ್ಪ್ ಮಿಶ್ರಾ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಪಡಿತಾ ಇದ್ದಾನೆ. ಹಾಗಾದರೆ 22 ವಯಸ್ಸಿನ ಈ ಯುವಕ ಕೋಟ್ಯಾಧಿಪತಿ ಆಗಿದ್ದೆ ಹೆಂಗೆ? ದೇವಸ್ಥಾನದಲ್ಲಿ ಏನು ಹಣ ಕದ್ದಂತಹ ಆರೋಪ ಇದೆ, ಹಾಗೆ ಕದ್ದಂತಹ ಹಣದಲ್ಲಿಯೇ ಈತ ಕೋಟ್ಯಾಧಿಪತಿ ಆಗಿಬಿಟ್ನ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ. ಅನುಕಲ್ಪ್ ಬ್ಯಾಂಕಿಂಗ್ ವ್ಯವಹಾರ ನೋಡಿ ಕಾಕಿ ಸಂಪೂರ್ಣವಾಗಿ ಶಾಕ್ ಆಗಿದೆ. ಬ್ಯಾಂಕಿನ ಔಟ್ಸೋರ್ಸ್ ಸಿಬ್ಬಂದಿ ಇದನ್ನು ಹೊರಹಾಕಿದ್ದಾನೆ ಅನುಕಲ್ಪ್ ಮಿಶ್ರಾನ ವಿಚಾರವನ್ನು. ಅನುಕಲ್ಪ್ ಮನೆಯಲ್ಲಿ ಸಿಕ್ಕಿದ್ವು ಪ್ರಾಪರ್ಟಿ ದಾಖಲೆಗಳು, ದುಬಾರಿ ಮನೆ, ಫಾರ್ಮ್ ಹೌಸ್, ವಾಹನಗಳನ್ನು ಖರೀದಿಸಿದಂತಹ ಭೂಪ ಈತ. ರಾಮನ ದುಡ್ಡನ್ನು ಕದ್ದು ಅಲ್ಪಾವಧಿಯಲ್ಲೇ ಕೋಟ್ಯಾಧಿಪತಿಯಾಗಿಬಿಟ್ಟ ಈ ಅನುಕಲ್ಪ್. ಪ್ರಾಪರ್ಟಿ ದಾಖಲೆಗಳು ವಶಕ್ಕೆ, ಅದರ ಜೊತೆಗೆ ಬ್ಯಾಂಕ್ ಖಾತೆಗಳು ಕೂಡ ಸೀಸ್ ಆಗಿದೆ. ಮಿಶ್ರಾ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಹೊರಹಾಕ್ತಾ ಇದ್ದಾರೆ. ಆದಾಯದ ಮೂಲ ಮೀರಿದ ಆಸ್ತಿ ಪತ್ರಗಳು ಪೊಲೀಸರಿಗೆ ಈಗ ಲಭ್ಯವಾಗಿದೆ. ಕಾಣಿಕೆ ಲೂಟಿ ಪ್ರಕರಣದಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬರ್ತಾ ಇದೆ. ಈ ಫೋಟೋದಲ್ಲಿ ಏನು ಕಾಣ್ತಾ ಇದ್ದಾನೆ? ದಟ್ ಈಸ್ ಅನುಕಲ್ಪ್ ಮಿಶ್ರಾ. ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಹಣವನ್ನು ಕದ್ದಂತಹ ಕಳ್ಳರ ಪೈಕಿ ಈತ ಕೂಡ ಒಬ್ಬ. ಇತ್ತೀಚೆಗಷ್ಟೇ SIT 8 ಜನರ ಲೀಸ್ಟನ್ನು ಹೊರಗಡೆ ಬಿಡ್ತು, ಆರೋಪಿಗಳ ಪಟ್ಟಿ. ಅದರಲ್ಲಿ ಈತ ಕೂಡ ಒಬ್ಬ. ಕೇವಲ 15,000 ರೂಪಾಯಿ ಸಂಬಳ, 22 ವರ್ಷ ವಯಸ್ಸು, ಆದರೆ ಈತ ಕೋಟ್ಯಾಧಿಪತಿ. ಏಪ್ರಿಲ್ ತಿಂಗಳಲ್ಲಿ ತನ್ನ ಹಳೆಯ ಪ್ರಭಾವಿ ಏನೇನು ಗಣ್ಯರಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಈತ ಮೀಟ್ ಆಗಿದ್ದ. ಅನುಕಲ್ಪ್ ಮಿಶ್ರಾ ಅಕ್ರಮ ಆಸ್ತಿ ಕಂಡು ಪೊಲೀಸರೇ ಈಗ ಸಂಪೂರ್ಣವಾಗಿ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಅಯೋಧ್ಯೆಯಲ್ಲಿ 65 ಲಕ್ಷ ರೂಪಾಯಿಯ ಮೌಲ್ಯದ ಭವ್ಯವಾದಂತಹ ಮನೆಯನ್ನು ಈತ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ. ಬಸಾವ ಹೊರವಲಯದಲ್ಲಿ ಅತ್ಯಾಧುನಿಕ ಫಾರ್ಮ್ ಹೌಸನ್ನು ಮಾಡ್ಕೊಂಡಿದ್ದಾನೆ. ಬಂಧನಕ್ಕೂ ಮುನ್ನ ಮಹೇಂದ್ರ ಸ್ಕಾರ್ಪಿಯೋ ಕಾರನ್ನು ಕೂಡ ಬುಕ್ ಮಾಡಿದ್ದ. 1 ಲಕ್ಷಕ್ಕೂ ಅಧಿಕ ಮೌಲ್ಯದ 4-5 ಬೈಕ್ ವಾಹನಗಳು ಈತನ ಕಡೆಗಿದೆ. ಏಪ್ರಿಲ್ ತಿಂಗಳಲ್ಲಿ ತನ್ನ ಹಳೆಯ ಪ್ರಭಾವಿ ಗಣ್ಯರಿಗೆ ಊಟ ಉಪಚಾರ ಅದನ್ನೆಲ್ಲವನ್ನೂ ಕೂಡ ಮಾಡಿಸಿದ್ದ. ದುಬಾರಿ ವೆಚ್ಚದಲ್ಲಿ 7 ದಿನಗಳ ಕಾಲ ಬೃಹತ್ ಧಾರ್ಮಿಕ ಆಚರಣೆಯನ್ನು ಮಾಡಿದ್ದ. ತನಿಖಾ ವೇಳೆ ಆದಾಯಕ್ಕಿಂತ ಹೆಚ್ಚು ಪಟ್ಟು ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ಮಿಶ್ರಾ ಮಾತ್ರವಲ್ಲದೆ 7 ಆರೋಪಿಗಳ ಆಸ್ತಿ ಸಂಪೂರ್ಣ ತನಿಖೆಗೆ ಈಗ ಒಳಗಾಗಿದೆ.